ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನಾನು ನನ್ನ ಡೈಲಿ ರೊಟೀನ್ನೇ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಊರಿಗೆ ಹೋಗಿ ಅಡುಗೆ ಮಾಡೋದು ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ. ಹೋಗಿ ಓಡಾಡೋಕ್ಕೆ ಆಗ್ತಾಯಿಲ್ಲ ಜಾಸ್ತಿ. ಹೊಲದಲ್ಲಿ ಅಡುಗೆ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಪ್ರತಿಯೊಂದು ಐಟಮ್ನು ಅಲ್ಲಿಗೆ ತೊಗೊಂಡೋಗ್ಬೇಕು, ಅಡುಗೆ ಮಾಡಬೇಕು, ಅವೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗಾಗಿ ಡೈಲಿ ವ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ಸಪೋರ್ಟು ನನಗೆ ಹೀಗೆ ಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಮೊದಲಿಗೆ ನಾನು ಬೆಳಗ್ಗೆ ಬೇಗನೆ ಎದ್ದಿಲ್ಲ, 7 ಗಂಟೆಗೆ ಎದ್ದು ವಾಕ್ ಬಂದಿದ್ದೀನಿ. ನೋಡಿ ಪುಟ್ಟ ಪುಟ್ಟ ನಾಯಿಗಳು. ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದರೆ ಒಂದು ಪಾರ್ಕ್ ಸಿಗುತ್ತೆ. ಅಲ್ಲೇ ಒಂದು 10 ರೌಂಡ್ ಹೊಡೆದ್ರೆ ಅವತ್ತಿನ ದಿನದ್ದು ವಾಕು ಮುಗಿಯುತ್ತೆ. ಹಾಗಾಗಿ ಸಂಜೆ ಬೆಳಗ್ಗೆ ಒಂದು 10 ರೌಂಡ್ ಹೊಡಿತೀವಿ ಇಲ್ಲಿ ಪಾರ್ಕಲ್ಲಿ. ನಾನು ನಮ್ಮ ಮನೆಯವರಿಗೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ವಾಕೆಲ್ಲ ಮುಗಿಸ್ಕೊಂಡು ಆದಮೇಲೆ ಬೆಟ್ಟದ ನೆಲ್ಲಿಕಾಯಿದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ನೀಟಾಗೆಲ್ಲ ತೊಳೆದ್ಬಿಟ್ಟು ಕೊಯ್ಕೊಂಡು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಂದೊಳ್ಳೆ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಇದನ್ನ ಮಾಡಿಕೊಂಡು ಅವಾಗವಾಗ ಕುಡಿತಾ ಇರ್ತೀವಿ. ವಾರಕ್ಕೆ ಏನಿಲ್ಲ ಅಂದರೂ 3 ಸತಿ ಆದರೂ ಕುಡಿಯೋದಕ್ಕೆ ಟ್ರೈ ಮಾಡಿ. ನಾನು ಯಾವಾಗ ಡಯಟ್ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಇದನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಪುಟ್ಟಾಗಿ ನಾನು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ನಿಮಗೆ ಹೇಗೆ ಕುಡಿಯೋಕ್ಕಾಗುತ್ತೋ ಹಾಗೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನಾನು 2 ಗ್ಲಾಸ್ ಬೇಕಾಗಿತ್ತು, ಹಾಗಾಗಿ ನಾನು 3 ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ. ನೋಡಿ, ಒಂದು ಅರ್ಧ ಗ್ಲಾಸ್ ಆಗಿದೆ. ಇದನ್ನ ಕುಡಿದ್ಬಿಟ್ರೆ ತುಂಬ ಫ್ರೆಶ್ ಆಗಿರ್ತೀವಿ ಅವತ್ತೆಲ್ಲ ನಾವು. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ 9:30 ಆಗೋಯಿತು. ಹಾಗಾಗಿ ಹೊಟ್ಟೆನೂ ತುಂಬ ಹಶ್ವಾಗ್ತಾಯಿತ್ತು. ಹಾಗಾಗಿ ಟಿಫನಿಗೆ ನಾನು ತುಪ್ಪದ ಹೀರೆಕಾಯಿ ಬೇಳೆದು ಪಲ್ಯ ಮಾಡಿಕೊಂಡು ಗೋಧಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ನಾನು ಈರುಳ್ಳಿ ಟೊಮೆಟೊ ಒಗ್ಗರಣೆ ಹಾಕಿ ನಂತರ ಬೇಳೆ ತುಪ್ಪದ ಹೀರೆಕಾಯಿನ ಹಾಕಿ ಸಾಂಬಾರು ಪೌಡರ್ ಹಾಕಿ ಖಾರದ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದೊಳ್ಳೆ ಸೂಪರಾದ ಪಲ್ಯ ರೆಡಿಯಾಗುತ್ತೆ. ಅದ್ರ ಜೊತೆಗೆ ಗೋಧಿ ದೋಸೆ ಮಾಡ್ಕೊಂಡಿದ್ದೆ. ಹಾಗೆ ಜೊತೆಗೆ ಸೌತೆಕಾಯಿ ಹಾಗೆ ಕ್ಯಾರೆಟ್ನ ಹಾಕ್ಕೊಂಡು ಇವತ್ತಿನ ಒಂದು ಗುಡ್ ಡಯಟ್ ತಿಂಡಿ ತಿಂದಾದಮೇಲೆ ಪಾತ್ರೆ ಎಲ್ಲ ತೊಳೆದಿತ್ತು. ಬೇಗನೆ ತೊಳ್ಕೊಂಡು ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಕುತ್ಕೊಳ್ಳೋದಕ್ಕಂತೂ ಆಗೋದಿಲ್ಲ, ಮತ್ತೆ ಅಡುಗೆ ಶುರು ಮಾಡಬೇಕು. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಬೆಂಡೆಕಾಯಿ ಗೊಜ್ಜು ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನ ಆಯ್ತು ನಾನು ವ್ಲಾಗಲ್ಲಿ ಮಾತಾಡಿ, ಹಾಗಾಗಿ ಇವತ್ತು ಏನೇ ಆಗಲಿ ವ್ಲಾಗ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಟೈಮ್ ಇರಲಿಲ್ಲ, ಹಾಗಾಗಿ ಇಷ್ಟು ದಿನ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಒಳ್ಳೆ ರುಚಿಯಾದ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡು ತಿನ್ನೋಣ ಇವತ್ತು.
ನೀವು ನಮ್ಮಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಏನು ಮಾಡೋಕ್ಕಾಗಲ್ಲ, ಊರಾಗಿದ್ದಾರೆ ನಮ್ಮಮ್ಮರು. ಹಾಗಾಗಿ ಒಂದು ತಿಂಗಳಾಯ್ತು ಅನ್ಸುತ್ತೆ ನಾನು ಹೊಲದಲ್ಲಿ ವಿಡಿಯೋ ಮಾಡಿ, ಹಾಗೆ ಬ್ಲಾಗೆಲ್ಲ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾದವು. ನಾನು ಮಾಡೇ ಇಲ್ಲ. ಸ್ವಲ್ಪ ಪರಿಸ್ಥಿತಿ ಆಗಿದೆ, ಹಾಗಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ಮೇಲೆ ಡೈಲಿ ಬ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿನಿ. ಊರಿಗೆ ಹೋಗಿ ಬರೋದು ಅವೆಲ್ಲ ತುಂಬಾ ರಿಸ್ಕ್ ಅನಿಸುತ್ತೆ. ಪದೇ ಪದೇ ಓಡಾಡೋಕ್ಕಾಗೋದಿಲ್ಲ. ಆಮೇಲೆ ಹೊಲದಲ್ಲಿ ಅಡುಗೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಂದು ಐಟಮ್ನು ಹೊಲದಲ್ಲಿ ಅಡುಗೆ ತಗೊಂಡು ಹೋಗಿ ಮಾಡಬೇಕು. ಅಡುಗೆ ಮನೇಲಾದರೆ ಏನೋ ಹಿಂಗೆ ಜೋಡಿಸ್ಕೊಂಡು ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ಬೋದು. ಆದರೆ ಹೊಲದಲ್ಲಿ ಮಾತ್ರ ಪ್ರತಿಯೊಂದು ಮನೆಯಿಂದ ತೊಗೊಂಡೋಗ್ಬೇಕು, ಅದೊಂದು ಸಮಸ್ಯೆ. ಆಮೇಲೆ ಇಲ್ಲಿಂದ ಮತ್ತೆ ಊರಿಗೆ ಹೋಗ್ಬೇಕು ನಾನು, ಸಂತೆವೇನರಿಗೆ. ಹಂಗಾಗಿ ಹೋಗೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಚೂರು ಆಯಿಲ್ ಹಾಕಿದ್ದೀನಿ ಬೆಂಡೆಕಾಯಿಗೆ, ಚೆನ್ನಾಗಿ ಇರುತ್ತೆ ಗೊಜ್ಜು ಅಂತೇಳಿ. ಚೆನ್ನಾಗಿ ಇದು ಬೇಯಬೇಕು. ಇಲ್ಲಿ ಮೊಟ್ಟೆ ರೆಡಿ ಆಗ್ತಾ ಇದೆ. ಹಾಲು ಉಕ್ಕೋಯ್ತು ಆವಾಗಲೇ. ಹಾಲು ಆರ್ತಾ ಇದೆ. ಇದಕ್ಕೆ ಎಪ್ಪಾಕ್ಬೇಕು ನಾನು, ಅಂದರೆ ಮೊಸರು ಮಾಡೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕು, ಉಗುರು ಬೆಚ್ಚಗಾಗಬೇಕು. ನಂತರ ನಾನು ಮೊಸರು ಹಾಕಿದರೆ ಇದು ನಾಳೆ ಅನ್ನೋಷ್ಟೊತ್ತಿಗೆ ಮೊಸರು ಆಗುತ್ತೆ. ಮನೆಯಲ್ಲಿ ಮಾಡಿದ ಮೊಸರು. ಹಾಲು ಉಕ್ಕಿ ನೋಡಿ ಹೇಗಾಗಿದೆ ಒಲೆ. ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ. ಈಗ ಇದನ್ನ ತಕ್ಕೊಂಡು ಟೊಮೊಟೊ ಹಾಕ್ಕೊಳ್ಳುವ ಸಮಯ. ಬೆಂಡೆಕಾಯಿನ ತಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಟೊಮೊಟೊ ಹಾಕ್ಕೊಳ್ತಾ ಇರೋದು, ಗೊಜ್ಜು ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಮಾತ್ರ 3 ಹಾಕ್ಕೊಳ್ತೀನಿ. ತುಂಬಾ ಖಾರ ಇದೆ, ಹಾಗಾಗಿ ನನಗೆ ಖಾರ ತಿನ್ನೋದಕ್ಕೆ ಅಷ್ಟು ಆಗೋದಿಲ್ಲ. ಸಾಕು ನನಗೆ ಅಷ್ಟು ಖಾರ. ಹಾಗಾಗಿ 3 ಒಣಮೆಣಸಿನ್ಕಾಯಿ, ಹಾಗೆ ಟೊಮೊಟೊ, ಒಂದಿಷ್ಟು ಬೆಂಡೆಕಾಯಿ ಇದನ್ನ ಹಾಕೊಂಡು ಗೊಜ್ಜು ಮಾಡ್ಕೊತಿದ್ರೆ ಆಹಾ. This is my ಅಡಿಗೆ. ನನಗೆ ಸಾಂಬಾರೊಳಗೆ ಊಟ ಮಾಡೋಕ್ಕಿಂತ ಗೊಜ್ಜಲ್ಲಿ ಊಟ ಮಾಡೋದು ತುಂಬ ಇಷ್ಟ. ಅದರಲ್ಲೂ ಬೆಂಡೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ ಮಧ್ಯಾಹ್ನದ ಸಮಯದಲ್ಲಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಎಲ್ಲ, ಸಾರಿ ಏನದು ಟೊಮೊಟೊ. ಈಗ ಗೊಜ್ಜು ಮಾಡ್ಕೊಳ್ಳೋಣ ಬನ್ನಿ. ಬೆಳ್ಳುಳ್ಳಿ ಚೆನ್ನಾಗಿ ಉಜ್ಕೊಳ್ಳೋಣ. ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸೈಡಿಗೆ ಹಾಕ್ಬಿಟ್ಟೆ. ಇದೇ ನಾನು ಮಾಡೋ ಕೆಲಸ. ಈಗ ಬನ್ನಿ ಲೋಟಕ್ಕೆ ಕರೆಕ್ಟಾಗಿ ಹಾಕೋಣ. ಲೋಟಕ್ಕೆ ಬಿತ್ತೀಗ ಉಪ್ಪು. ಈಗ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಹಾಕಿ, ಇದು ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ, ನಮ್ಮ ಕಡೆ ಮಾತ್ರ ಲತೋಡಿ ಅಂತ ಹೇಳ್ತಾರೆ, ಕೆಲವರು ಲತ್ತಣಿಗೆ ಅಂತ ಹೇಳ್ತಾರೆ. ಇದನ್ನ ಚಪಾತಿ ಒಂದೇ ಮಾಡೋದಕ್ಕೆ ಬಳಸೋದಿಲ್ಲ, ನಾನು ಈ ರೀತಿ ಗೊಜ್ಜು ಮಾಡೋದಕ್ಕೂ ಬಳಸ್ಕೊಳ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗ್ತಾ ಇದೆ. ಕುಟ್ಟಗಳು ತಗೊಂಡು ಅದನ್ನೆಲ್ಲ ತೊಳೆದು ಇವೆಲ್ಲ ತುಂಬ ಸಮಯ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಲೋಟದಲ್ಲಿ ಲತ್ತಂಗೆ ಬಳಸ್ಕೊಂಡು ಗೊಜ್ಜು ಮಾಡೋದು ತುಂಬಾ ಸುಲಭ. ನುಣ್ಣಗಾಗ್ತಾ ಇದೆ. ಆಗಿದೆ. ಈಗ ಟೊಮೊಟೊ ಹಾಕೊಳ್ಳೋಣ ಇದಕ್ಕೆ. ಈ ರೀತಿ ಗೊಜ್ಜು ಮಾಡ್ಕೊಳ್ಳುವಾಗ ಕಣ್ಣಿ ಸಿಡಿದ್ಬಿಡುತ್ತೆ. ನೋಡಿಕೊಂಡು ಕುಟ್ಕೊಳ್ಳಿ ಗೊಜ್ಜನ್ನ.
ಅದಕ್ಕೆ ನಾನು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಗೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದೇ ಬೌಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಸ್ವಲ್ಪ ಗೊಜ್ಜು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಲೋಟದಲ್ಲಾದರೆ ಸರಿ ಹೋಗೋಲ್ಲ. ಅದಕ್ಕೆ ಫ್ರೈ ಮಾಡಿರುವಂತಹ ಬಾಣಲಿಯಲ್ಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಇದರಲ್ಲಿ ಹಾಕಿ ನೀಟಾಗಿ ಇನ್ನೊಂದು ಸತಿ ನೀಟಾಗಿ ಹಿಂಗೆ ಈ ರೀತಿ ಮಾಡ್ಕೊಬೇಕಾಗತ್ತೆ. ಹಾಗೆಲ್ಲ ಉಪ್ಪು ಖಾರನೂ ಚೆನ್ನಾಗಿ ಅಂಟುತ್ತೆ ಈ ಬೆಂಡೆಕಾಯಿಗೆ. ಆವಾಗ ಊಟದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಗೊಜ್ಜಿಗೆ ಈಗ ಹಸಿ ಈರುಳ್ಳಿನ ಹಾಕ್ಕೊಳ್ಳೋಣ. ಹೀಗೆಲ್ಲ ಕಲಿಸ್ಕೊಳ್ಳುವ. ನೋಡಿ ಹೀಗಾಗಿದೆ ಗೊಜ್ಜು. ತುಂಬಾ ಚೆನ್ನಾಗಿದೆ. ಬನ್ನಿ ಊಟ ಸವಿಯುವ. ಗೊಜ್ಜಲ್ಲಿ ಅನ್ನ ಜೊತೆಗೆ ಮೊಟ್ಟೆ ಸುಲಿಬೇಕೀಗ. ಸುಲಿದ್ಬಿಟ್ಟು ಫೈನಲಾಗಿ ಊಟ ಮಾಡ. ಬಿಸಿ ಬಿಸಿ ಅನ್ನಕ್ಕೆ ಆಹಾ ಬೆಂಡೆಕಾಯಿ ಗೊಜ್ಜು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಬೆಳಗ್ಗೆ ಮಿಕ್ಕಿರುವ ಪಲ್ಯ ಇದೆ, ಇದನ್ನು ಯಾಕೆ ವೇಸ್ಟ್ ಮಾಡಬೇಕು? ಹಾಗಾಗಿ ಇದನ್ನು ಹಾಕೊಂಡ್ಬಿಡ್ತೀನಿ ಜೊತೆಗೆ. ನೀವು ಹೀಗೆ ಮಾಡ್ತೀರಾ? ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಗೊತ್ತು, ಸುಮ್ಮನೆ ಕೇಳಿದೆ ಹಾಗೆ. ಅಮೃತ.